ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾಳೆ ಮಹಾಶಕ್ತಿವಂತವಾಗಿರ್ತಕ್ಕಂತಹ ಶನಿತ್ರಯೋದಶಿ. ಶನಿತ್ರಯೋದಶಿ ಅಂದರೆ ಸಾಮಾನ್ಯವಲ್ಲ, ಶನಿದೇವರಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ದಿವಸ. ನಾಳೆ ನಾವು ಯಾವುದಾದ್ರೂ ಪುಣ್ಯ ಕಾರ್ಯ ಮಾಡಿದ್ರೆ ಸಹಸ್ರ ಫಲವನ್ನು ಕೊಡುತ್ತೆ. ಯಾವುದಾದ್ರೂ ದಾನ ಧರ್ಮ ಮಾಡಿದ್ರು, ಪೂಜೆ ಮಾಡಿದ್ರು ಸಹಸ್ರ ಫಲ ಇರುತ್ತೆ. ಯಾವುದಾದ್ರೂ ಪಾಪ ಕಾರ್ಯ, ಕೆಟ್ಟ ಕೆಲಸ ಮಾಡಿದ್ರು ಅದರ ಶಿಕ್ಷೆಯನ್ನು ನಾವು 1000ರಷ್ಟು ಜಾಸ್ತಿಯಾಗಿ ಅನುಭವಿಸಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಾಳೆ ಶನಿದೇವರಿಗೆ ತುಂಬ ಇಷ್ಟವಾಗಿರ್ತಕ್ಕಂತಹ ಶನಿತ್ರಯೋದಶಿ. ನಾಳೆ ನಾವು ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಂಡು ಒಂದು ಸ್ತೋತ್ರವನ್ನು ಪಾರಾಯಣೆ ಮಾಡಿದರೆ ಜನ್ಮ ಶನಿ, ಅಷ್ಟಮ ಶನಿ, ಎಲ್ಲ ಶನಿಬಾಧೆಗಳು, ಶನಿಪೀಡೆಗಳು ದೂರ ಆಗುತ್ತವೆ. ಶನಿ ಭಗವಂತನ ಅನುಗ್ರಹ ನಮ್ಮ ಮೇಲೆ ಇದ್ದರೆ ಜೀವನದಲ್ಲಿ ನಾವು ಉನ್ನತ ಸ್ಥಾಯಿಗೆ ಹೋಗ್ತೀವಿ. ನಮ್ಗೆ ಯಾವ ಕುಂದುಕೊರತೆಗಳು ಬರೋದಿಲ್ಲ, ಕಷ್ಟ ಕ್ಲೇಶಗಳು ನಮ್ಮನ್ನು ಕಾಡಿಸುವುದಿಲ್ಲ. ಶನಿದೇವರೇನಾದರೂ ನಮ್ಮನ್ನು ಆಶೀರ್ವಾದ ಮಾಡಿದ್ರೆ, ಅಯ್ಯಪ್ಪನ ಅನುಗ್ರಹ ಇದ್ದರೆ ಜೀವನದಲ್ಲಿ ನಾವು ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ನಮಗೆ ವಿಜಯ ಸಿಗುತ್ತೆ. ನಮಗೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಶನಿದೇವರೇನಾದರೂ ಕ್ರೂರ ದೃಷ್ಟಿಯಿಂದ ನೋಡಿದ್ರೆ, ಅಯ್ಯಪ್ಪನಿಗೇನಾದರೂ ಆಗ್ರಹ ಬಂದರೆ ಮನೆಯಲ್ಲಿ ಯಾವಾಗಲೂ ಜಗಳಾನೆ. ಅಂದರೆ ಸತಿಪತಿ ಕಲಹ. ಹೆಂಡ್ತಿನ ನೋಡಿದ್ರೆ ಗಂಡಗಾಗೋದಿಲ್ಲ, ಗಂಡನ ನೋಡಿದ್ರೆ ಹೆಂಡ್ತಿಗಾಗೋದಿಲ್ಲ. ಯಾವಾಗೂ ಮಕ್ಕಳನ್ನು ಹೊಡೆಯೋದು, ಮಕ್ಕಳು ಹೇಳಿದ ಮಾತು ಕೇಳ್ದಿರ ಇರುವುದು, ಮನೆಯಲ್ಲಿ ದರಿದ್ರ ಬಾಧೆಗಳು, ಹಣಕಾಸಿನ ತೊಂದರೆ, ಮನೆಯಲ್ಲಿ ದುಡ್ಡು ನಿಲ್ಲುವುದಿಲ್ಲ. ಯಾವುದೇ ಒಂದು ವ್ಯಾಪಾರ ಮಾಡಿದ್ರು, ಉದ್ಯೋಗ ಮಾಡಿದ್ರು ಅದರಲ್ಲಿ ಬರುವುದಿಲ್ಲ. ತಿನ್ನೋದಕ್ಕೆ ತಿಂಡಿ ಸಹ ಇಲ್ದಿರ ಎಷ್ಟೋ ದರಿದ್ರ ಬಾಧೆಗಳು ಅನುಭವಿಸ್ಬೇಕಾಗುತ್ತೆ. ನಮ್ಮ ನೆಂಟರು, ಸ್ನೇಹಿತರು ಎಲ್ಲ ವೈರಿಗಳು, ವಿರೋಧಿಗಳಾಗೋಗ್ತಾರೆ. ಆ ಅಯ್ಯಪ್ಪನ ಅನುಗ್ರಹ ಇದ್ದರೆ ಜೀವನದಲ್ಲಿ ನಾವು ಉನ್ನತ ಸ್ಥಾಯಿಗೆ ಹೋಗ್ತೀವಿ. ಶನಿತ್ರಯೋದಶಿ ದಿವಸ ಆ ಶನಿದೇವರನ್ನು ಯಾವ ರೀತಿ ನಾವು ಆರಾಧನೆ ಮಾಡಿ ಅಯ್ಯಪ್ಪನ ಅನುಗ್ರಹವನ್ನು ಪಡೆದುಕೊಳ್ಳಬೇಕೋ ಈ ವಿಡಿಯೋನಲ್ಲಿ ನಾವು ತಿಳಿದುಕೊಳ್ಳೋಣ. ಶನಿ ಮಹಾತ್ಮ ಅಂದರೆ ಸಾಮಾನ್ಯವಲ್ಲ. ಅಯ್ಯಪ್ಪ ಮನುಷ್ಯರನ್ನು ಮಾತ್ರ ಅಲ್ಲ, ದೇವಾನಿ ದೇವತೆಗಳನ್ನೇ ಕಾಡಿಸಿದ್ದಾನೆ. ಗರುಡ, ಗಂಧರ್ವ, ಯಕ್ಷ, ಕಿನ್ನೆರ, ಕಿಂಪುರುಷ, ಸಿದ್ಧ, ಸಾಧ್ಯರು, ಋಷಿಗಳು 33 ಕೋಟಿ ದೇವತೆಗಳನ್ನು ಹಿಡಿದಿದ್ದಾನೆ. ನೀವು ಅಂದ್ಕೊಳ್ಬೋದು, ಏನು ಗುರುಜಿ ಎಲ್ಲರನ್ನು ಹಿಡಿದು ಕಾಟ ಕೊಡುವುದು, ಅವರನ್ನು ಕಾಡಿಸೋದೇ ಶನಿದೇವರ ಕೆಲಸನ ಅಂದರೆ ನಿಜ, ಅದು ಒಂದು ಡ್ಯೂಟಿ. ಯಾಕಂದರೆ ಯಾರಾದರೆ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೋ, ಸತ್ಯವನ್ನೇ ಹೇಳ್ತಾ ಇರ್ತಾರೋ, ಅನುನಿತ್ಯ ದೀಪಾರಾಧನೆ ಮಾಡಿ ಭಗವಂತನ ಆರಾಧನೆ ಮಾಡ್ತಾ ಇರ್ತಾರೋ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತಾರೋ ಅವರನ್ನು ಶನಿ ಮಹಾತ್ಮ ಏನೂ ಮಾಡುವುದಿಲ್ಲ. ಯಾರಾದರೆ ಯಾವಾಗೂ ಸುಳ್ಳು ಹೇಳ್ತಾ ಇರ್ತಾರೋ, ಅನ್ಯಾಯಗಳನ್ನು, ಅಕ್ರಮಗಳನ್ನು ಮಾಡ್ತಾ ಇರ್ತಾರೋ, ಯಾವಾಗೂ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇರ್ತಾರೋ ಅಂಥ ಪಾಪಿಗಳಿಗೆ ಅಯ್ಯಪ್ಪ ಕಷ್ಟ ಕೊಟ್ಟು ಅವರನ್ನು ಸಕ್ರಮವಾದ ಮಾರ್ಗದಲ್ಲಿ ನಡೆಸ್ತಾನೆ. ಈಗ ಪೊಲೀಸರಿದ್ದಾರೆ, ಎಲ್ಲರನ್ನೂ ಹಿಡ್ಕೊಂಡೋಗಿ ಜೈಲಲ್ಲಿ ಹಾಕಿ ಹೊಡೆಯೋದಿಲ್ಲ. ಯಾರು ಕಳ್ಳರಿರ್ತಾರೋ, ವ್ಯಭಿಚಾರಿಗಳಿರ್ತಾರೋ ಅಂಥವರನ್ನು ಹಿಡಿದುಕೊಂಡು ಹೋಗಿ ಜೈಲಲ್ಲಿ ಹಾಕಿ ಹೊಡೀತಾರೆ, ಅವರಿಗೆ ಚಿತ್ರಹಿಂಸೆಗಳನ್ನು ಕೊಡ್ತಾರೆ. ಅದೇನು ಸ್ವಾಮಿ, ಅವರನ್ನು ಹೊಡೆಯೋದು, ಚಿತ್ರಹಿಂಸೆ ಕೊಡೋದು ಅದು ಒಂದು ಕೆಲಸನ ಅಂದರೆ ಹೌದು, ಅದವ್ರ ಕೆಲಸ. ನೋಡಿ, ಕಳ್ಳತನ ಮಾಡುವ ಕಳ್ಳರನ್ನು, ಮಾನಭಂಗ ಮಾಡುವಂಥ ಪಾಪಿಗಳನ್ನು ಜೈಲಲ್ಲಿ ಇಟ್ಟು ಅವ್ರನ್ನ ಹೊಡೀದಿರ ಇದ್ದರೆ ಅವರಿಗೆ ಒಳ್ಳೆ ಬುದ್ಧಿ ಹೇಗೆ ಬರುತ್ತೆ ಹೇಳಿ? ಅವರು ಸಮಾಜವನ್ನೇ ಹಾಳು ಮಾಡ್ತಾರೆ. ಅವರಿಗೆ ಖಂಡಿತವಾಗಲೂ ಶಿಕ್ಷೆ ಬೀಳಬೇಕು. ಅದೇ ರೀತಿ ಶನಿದೇವರು ಸಹ ಯಾರಾದರೆ ಅನ್ಯಾಯಗಳನ್ನು, ಅಕ್ರಮಗಳನ್ನು ಮಾಡ್ತಾ ಇರ್ತಾರೋ ಅಂಥವರಿಗೆ ಖಂಡಿತವಾಗಲೂ ಶಿಕ್ಷೆ ಕೊಟ್ಟು ಅಯ್ಯಪ್ಪ ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾನೆ. ಈಗ ರಾಮಾಯಣದಲ್ಲಿ ರಾವಣಾಸುರ ಇದ್ದಾನಲ್ವಾ, ಅವನು ಯಾಕೆ ಸರ್ವನಾಶ ಆಗಿದ್ದು, ಅವನ ವಂಶ ಎಲ್ಲ ಯಾಕೆ ನಶಿಸಿದ್ದು ಅಂತ ನಾನು ನಿಮ್ಮನ್ನು ಕೇಳಿದ್ರೆ ತಕ್ಷಣ ನೀವು ಹೇಳ್ತೀರಿ, ಇನ್ನೇನು ಗುರೂಜಿ, ಮಹಾತಾಯಿಯಾಗಿರ್ತಕ್ಕಂಥ ಸೀತೆಯನ್ನು ಅವನು ಕದ್ದು ಹೋದ, ಅದಕ್ಕೋಸ್ಕರವಾಗಿ ರಾಮ, ಲಕ್ಷ್ಮಣ, ಆಂಜನೇಯ ಇವರೆಲ್ಲ ಬಂದು ಆ ರಾವಣಾಸುರನನ್ನು ಸಂಹಾರ ಮಾಡಿ ಅವನ ವಂಶವನ್ನೇ ಹಾಳು ಮಾಡಿಬಿಟ್ರು ಅಂತ ನೀವು ಹೇಳ್ತೀರಿ. ನಿಜಾನೇ. ಆದರೆ ಇನ್ನೊಂದು ರಹಸ್ಯವಾದ ಕತೆ ಸಹ ಇದೆ ನೋಡಿ. ರಾವಣ ಅಂದರೆ ಸಾಮಾನ್ಯ ಅಲ್ಲ. ಅವನು 4 ವೇದಗಳನ್ನು ಓದಿದವನು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಬಲ್ಲವನು. 18 ಪುರಾಣಗಳನ್ನು ಅಧ್ಯಯನ ಮಾಡಿದವನು. ಚತುಷ್ಷಷ್ಟಿ ಕಲೆಗಳನ್ನೇ ಬಲ್ಲವನು. ಅಂಥ ಮಹಾಪರಾಕ್ರಮಿ. ಅವನು ಪಟ್ಟಣ ಹೇಗಿತ್ತು ಗೊತ್ತಾ ರೀ? 60 ಯೋಜನ ವಿಸ್ತೀರ್ಣಂ, ಶತಯೋಜನಮುನ್ನತಂ, ಅಷ್ಟದ್ವಾರ ಪ್ರಿಯಲಂಕಾ, ಸಪ್ತಪ್ರಾಕಾರ ಶೋಭಿತಂ, ತ್ರಿಕೋಣ ಕಂದಕಂ ಚೈವ, 9 ಕೋಟಿ ಶಿವಾಲಯ, ಚಾತುರ್ಲಕ್ಷಂತು ವೀದೀನಾಂ ರಾವಣೇನ ಸುರಕ್ಷಿತ. ಆ ಸ್ವರ್ಣ ಲಂಕೆಯಲ್ಲಿ 4 ಲಕ್ಷ ಬೀದಿಗಳಿದ್ದುವಂತೆ, 9 ಕೋಟಿ ಶಿವನ ದೇಗುಲಗಳಿದ್ದುವಂತೆ, ಬೀದಿಗೆ 1,00,000 ಜನ ರಾಕ್ಷಸರು ಕಾವಲಿದ್ದರಂತೆ. ದೇವಾನಿ ದೇವತೆಗಳನ್ನೇ ಬಂಧಿಸಿದ್ದ, ಅಷ್ಟದಿಕ್ಪಾಲಕರನ್ನೇ
ಶಾಸಿಸ್ತಾ ಇದ್ದ. ನವಗ್ರಹಗಳನ್ನೇ ಸಿಂಹಾಸನಕ್ಕೆ ಮೆಟ್ಟುಗಳನ್ನಾಗಿ ಮಾಡಿಕೊಂಡಿದ್ದ. ಒಂದಾನೊಂದು ದಿವಸ ರಾವಣನ ದರ್ಬಾರ್ನಲ್ಲಿ ಯಾರೋ ಇಬ್ಬರು ರಾಕ್ಷಸರು ಬಂದು, ಸ್ವಾಮಿ ನಮಗೆ ನ್ಯಾಯ ಮಾಡಿ, ಏನಾಯಿತು? ಇವನು ನನ್ನ ಹೆಂಡತಿಯನ್ನು ಬಲಾತ್ಕಾರವಾಗಿ ಎತ್ಕೊಂಡೋಗಿ ಅನುಭವಿಸ್ತಾ ಇದ್ದಾನೆ ಸ್ವಾಮಿ ಅಂದರೆ, ಹಾಗೆ ರಾವಣನಿಗೆ ಸಿಟ್ಟು ಬರುತ್ತೆ. ನೀಚ, ಬೇರೆ ಅವನ ಹೆಂಡತಿ ತಾಯಿ ಸಮಾನ, ಯಾಕೋ ಅವನ ಹೆಂಡತಿಯನ್ನು ನೀನು ಬಲಾತ್ಕಾರವಾಗಿ ಕರ್ಕೊಂಡು ಹೋಗಿದ್ದು ಸ್ವಾಮಿ ತಪ್ಪಾಯಿತು. ತಪ್ಪು ಇಲ್ಲ, ಏನೂ ಇಲ್ಲ, ಇವನಿಗೆ ಮರಣ ಶಿಕ್ಷೆಯನ್ನು ಹಾಕಿ ನಿನ್ನ ಹೆಂಡತಿ ನೀನು ಕರ್ಕೊಂಡು ಹೋಗೋ ಅಂತ ನ್ಯಾಯವನ್ನು ಹೇಳ್ತಾನೆ. ಅದೇ ಸಮಯಕ್ಕೆ ನಾರದ ಮಹಾಮುನಿಗಳು ಲಂಕಾಪಟ್ಟಣಕ್ಕೆ ಬರ್ತಾರೆ. ಎಲ್ಲ ದೇವಾನಿ ದೇವತೆಗಳು ಅಳ್ತಾ ಇರ್ತಾರೆ. ಏನಾಯಿತು? ಈ ರಾವಣ ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾನೆ ಮಹರ್ಷಿ. ಆಗ ನಾರದರು ಬಂದು ನವಗ್ರಹ ದೇವತೆಗಳಿಗೆ ಹೇಳ್ತಾನಂತೆ, ನವಗ್ರಹ ದೇವತೆಗಳಿರ, ನೀವು ಪ್ರಪಂಚವನ್ನೇ ಶಾಸಿಸ್ತಿರಲ್ವಾ, ನಿಮ್ಗೆ ಎಷ್ಟೋ ಶಕ್ತಿ ಇದೆ, ಆದರೆ ಈ ರಾವಣ ಕೂತ್ಕೊಳ್ಳುವಂಥ ಸಿಂಹಾಸನಕ್ಕೆ ಮೆಟ್ಲುಗಳಾಗಿದ್ದೀರಲ್ವ ಅಂದಾಗ ಶನಿ ಭಗವಂತ ಹೇಳ್ತಾನಂತೆ, ನಾರದ, ಅವನು ನಮ್ಮ ಬೆನ್ನು ಮೇಲೆ ಕಾಲಿಟ್ಟು ತುಳಿತಾ ಇದ್ದಾನೆ, ಅದಕ್ಕೆ ನಮ್ಮ ದೃಷ್ಟಿ ಕೆಳಗಡೆ ಹೋಗ್ತಾ ಇದೆ. ಅವನೇನಾದರೂ ನಮ್ಮ ಹೊಟ್ಟೆ ಮೇಲೆ ಕಾಲಿಟ್ಟರೆ ಅವಾಗ ನಮ್ಮ ದೃಷ್ಟಿ ಅವನ ಮೇಲೆ ಬೀಳುತ್ತೆ, ಅವನನ್ನು ಸರ್ವನಾಶ ಮಾಡಿಬಿಡ್ತೀವಿ ಅಂತ ಹೇಳ್ತಾರಂತೆ. ಹಾಗೆ ನಾರದ ಬಂದು, ರಾವಣ ಏಕಾಂತ ಮಂದಿರದಲ್ಲಿದ್ದರೆ, ಅಪ್ಪ ಇಲ್ಲಿ ಬಾರೋ. ಏನು ನಾರದ? ಅಪ್ಪ ನಿನ್ನ ವೈಭೋಗ ಎಲ್ಲ ಚೆನ್ನಾಗಿದೆ, ಆದರೆ ಒಂದೇ ಒಂದು ಕೊರತೆ. ಏನು ಸ್ವಾಮಿ ಅದು? ಸಿಂಹಾಸನಕ್ಕೆ ಮೆಟ್ಟುಗಳನ್ನಾಗಿ ಮಾಡ್ಕೊಂಡಿದ್ದೀಯ ನವಗ್ರಹ ದೇವತೆಗಳನ್ನು, ಆದರೆ ಅವರು ಬೆನ್ನು ಮೇಲೆ ತುಳಿಯೋದೇನಷ್ಟು ಚೆನ್ನಾಗಿಲ್ಲ. ಅವರು ಹೊಟ್ಟೆ ಮೇಲೆ ಕಾಲಿಟ್ಟು ತುಳಿದ್ರೆ ಆವಾಗ ನಿನ್ನ ಪ್ರತಾಪ ಎಲ್ರಿಗೂ ಗೊತ್ತಾಗುತ್ತೆ ಅಂದಾಗ, ಸರಿ ನಾರದರೆ, ಈಗ ನೋಡಿ ನನ್ನ ಪ್ರತಾಪ ಅಂತ ಎಲ್ಲ ಗ್ರಹಗಳನ್ನು ತುಳ್ಕೊಂಡು ಬರ್ತಾನೆ. ಶನೀಶ್ಚರನ ಹೊಟ್ಟೆ ಮೇಲೆ ಕಾಲಿಡೋದಕ್ಕೆ ಹೋದಾಗ ಶನಿ ಭಗವಂತನ ದೃಷ್ಟಿ ಅವನ ಮೇಲೆ ಬೀಳುತ್ತೆ. ಅದೇ ಸಮಯಕ್ಕೆ ಶೂರ್ಪನಖಿ ಅಲ್ಲಿಗೆ ಬರ್ತಾಳೆ. ಅಣ್ಣ ಅಂತ ಅಳ್ತಾಳೆ. ಏನಾಯ್ತಮ್ಮ? ನಾನು ಮುಕ್ಕು ಕಿವಿ ಕೊಯ್ದು ಬಿಟ್ರು. ಯಾರು? ರಾಮ ಲಕ್ಷ್ಮಣ. ಏನಾಯಿತು? ಅವರ ಹೆಂಡತಿ ಸೀತೆ ತುಂಬ ಚೆನ್ನಾಗಿದ್ಲು, ಅವಳನ್ನು ತಂದು ನಿನಗೆ ಕೊಡೋಣ, ಅವಳನ್ನು ಕೊಟ್ಟು ನಿನಗೆ ಮದುವೆ ಮಾಡೋಣ ಅಂತ ನಾನು ಮದುವೆ ಸಂಬಂಧ ಮಾತಾಡೋದಕ್ಕೆ ಹೋದರೆ ಅವರು ನನ್ನ ಕಿವಿ ಮೂಗು ಕೊಯ್ದುಬಿಟ್ರು ಅಂದಾಗ ರಾವಣ ಆಕ್ರೋಶದಿಂದ ಮಾರೀಚನನ್ನು ಜಿಂಕೆ ರೂಪದಲ್ಲಿ ಕಳಿಸಿ ರಾಮಲಕ್ಷ್ಮಣರು ದೂರ ಹೋದಾಗ ಸೀತೆಯನ್ನು ಕದ್ದು ತರ್ತಾನೆ. ತದನಂತರ ರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿಯನ್ನು ಕರ್ಕೊಂಡು ಹೋಗಿ ಅವನ ವಂಶವನ್ನೇ ಸರ್ವನಾಶನ ಮಾಡಿ ರಾವಣ ಕುಂಭಕರ್ಣಾದಿ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ನೋಡಿದ್ರಲ್ಲ, ಶನಿದೇವರ ದೃಷ್ಟಿ ಬಿದ್ದ ತಕ್ಷಣ ಅಂತಹ ಪರಾಕ್ರಮಿ ಶಿವಭಕ್ತ ಶ್ರೇಷ್ಠ ಅವನ ವಂಶವೇ ಹಾಳಾಗೋಯಿತು. ಅಷ್ಟೇ ಅಲ್ಲ ರೀ, ಒಂದಾನೊಂದು ಸಲ ಶನೀಶ್ಚರ ಕೈಲಾಸಕ್ಕೆ ಹೋಗ್ತಾನೆ. ಪರಮೇಶ್ವರನನ್ನು ಕೇಳ್ತಾನಂತೆ, ಸ್ವಾಮಿ ನಾನು ನಿನ್ನ ರಾಶಿ ಒಳಗಡೆ ಬರಬೇಕು ಅಂದ್ಕೊಂಡಿದ್ದೀನಿ. ಅಯ್ಯೋ ಬೇಡಪ್ಪ, ನನ್ನ ಹೆಂಡತಿ ಮಕ್ಕಳಿದ್ದಾರೆ. ಇಲ್ಲ ಸ್ವಾಮಿ 7 ವರ್ಷ. ಇಲ್ಲ ಆಗೋದಿಲ್ಲ. ಹೋಗಲಿ 1 ವರ್ಷ. ಅದು ಆಗೋದಿಲ್ಲ. 1 ತಿಂಗಳು ಬರ್ತೀನಿ ಸ್ವಾಮಿ. ಬೇಡಪ್ಪ, ಒಂದೇ ಒಂದು ದಿವಸ ಅವಕಾಶ ಮಾಡಿಕೊಡಿ ಸ್ವಾಮಿ. ಆಗಲ್ಲ ಶನಿ. ಹೋಗಲಿ 1 ಗಂಟೆ ಹೊತ್ತು ಸ್ವಾಮಿ. ಸರಿ, ನಾಳೆ ಸೋಮವಾರ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೂ ನಿನ್ಗೆ ಅವಕಾಶ ಕೊಡ್ತಾ ಇದ್ದೀನಿ. ಸರಿ ಸ್ವಾಮಿ, ಸಾಕ್ಬಿಡಿ, ನಾಳೆ ಬರ್ತೀನಿ ಅಂತ ಹೊರಟೋಗ್ತಾನೆ. ಮಾರನೇ ದಿವಸ ಶಿವ ಒಂದು ಪ್ಲಾನ್ ಮಾಡಿ ಹೋಗಿ ಒಂದು ಆಲದ ಮರ ಇದ್ದರೆ ಅದರೊಳಗಡೆ ಸೇರ್ಕೊಂಡ್ಬಿಡ್ತಾನೆ. 1 ಗಂಟೆ ಆಗೋವರೆಗೂ ಬರೋದಿಲ್ಲ. ತದನಂತರ ಶಿವ ಹೊರಗಡೆ ಬಂದರೆ ಶನಿ ಅಲ್ಲಿ ನಗ್ತಾ ಇರ್ತಾನೆ. ಏನಪ್ಪ ನೋಡ್ದ, ನೀನು ನನ್ನೇನು ಮಾಡೋದಕ್ಕಾಗಲಿಲ್ಲ ಅಂದರೆ, ಸ್ವಾಮಿ ನೀನು 33 ಕೋಟಿ ದೇವತೆಗಳ ಕೈಯಲ್ಲಿ ಪೂಜೆ ಮಾಡಿಸ್ಕೊಳ್ಳುವಂಥ ಪರಮೇಶ್ವರ, ಅಂತಹ ನೀನು ನನಗೆ ಭಯಪಟ್ಟು ಹೆಂಡತಿ ಮಕ್ಕಳನ್ನು ಬಿಟ್ಟು ಮನೆಯಾಗಿರ್ತಕ್ಕಂಥ ಕೈಲಾಸವನ್ನು ಬಿಟ್ಟು ಇಲ್ಲಿ ಆಲದ ಮರದಲ್ಲಿ ಬಂದು ನೀನು ಸೇರ್ಕೊಂಡ್ಬಿಟ್ಟಿದ್ದೀಯಾ, ಗಜ ಒಣಗ್ತಾ ಇದೆಯಾ, ಇದಕ್ಕಿಂತ ನಿನ್ನನ್ನು ನಾನು ಹಿಡಿಬೇಕೇನು ಸ್ವಾಮಿ, ಹೋಗಿ ಸ್ವಾಮಿ ಸಾಕು ಅಂದಾಗ ಪರಮೇಶ್ವರ ಆಹಾ ನೀನು ಸಾಮಾನ್ಯನಲ್ಲ ಅಂತ ನಕ್ಕೊಂಡು ಹೋಗ್ತಾನೆ. ವನವಾಸ ಮಾಡುವಾಗ ಶ್ರೀರಾಮದೇವರನ್ನ, ಶಮಂತಕ ಮಣಿ ಹೋದಾಗ ಶ್ರೀಕೃಷ್ಣ ದೇವರನ್ನ, ನಳಮಹಾರಾಜನನ್ನ, ಹರಿಶ್ಚಂದ್ರ ಮಹಾರಾಜನನ್ನ ಎಲ್ಲರನ್ನೂ ಹಿಡಿದು ಕಾಡಿಸ್ತಾನೆ. ಅಂತಹ ಮಹಾಶಕ್ತಿವಂತವಾಗಿರ್ತಕ್ಕಂಥ ಗ್ರಹ ಈ ಶನಿಗ್ರಹ. ಆ ಶನಿದೇವನ ದೃಷ್ಟಿ ಏನಾದರೂ ಬಿದ್ದರೆ ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಅನುಭವಿಸಬೇಕು. ಆ ಶನಿದೇವರೇನಾದರೂ ಸಂತೋಷವಾಗಿ ನಮ್ಮನ್ನು ಆಶೀರ್ವಾದ ಮಾಡಿದ್ರೆ, ಅವನ ಅನುಗ್ರಹ ನಮ್ಮ ಮೇಲಿದ್ದರೆ ಜೀವನದಲ್ಲಿ ನಮ್ಗೆ ಎದುರಿರೋದಿಲ್ಲ, ನಮಗೆ ಖಂಡಿತವಾಗಲೂ ರಾಜಯೋಗ ಹಿಡಿಯುತ್ತೆ. ಆ ಶನಿದೇವನ ಅನುಗ್ರಹ ನಮಗೆ ಸಿಗಬೇಕಾದ್ರೆ ನಾಳೆ ಶನಿ ತ್ರಯೋದಶಿ ದಿವಸ ನಾವು ಪ್ರಾತಃ ಕಾಲದಲ್ಲಿ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ನಿದ್ದೆ ಎದ್ದು ಎಳ್ಳೆಣ್ಣೆ ಸ್ವಲ್ಪ ತಗೊಂಡು ತಲೆ ಮೇಲೆ ಇಟ್ಕೊಂಡು ತಲೆಗೆ ಸ್ನಾನ ಮಾಡಬೇಕು. ಶನಿ ದೋಷಗಳೆಲ್ಲ ನಮಗೆ ನಿವಾರಣೆ ಆಗುತ್ತೆ. ತದನಂತರ ನಾವು ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಪೂಜಾ ಮಂದಿರದಲ್ಲಿ ದೇವರಿಗೆ ಪೂಜೆ ಮಾಡಿ, ತದನಂತರ ಒಂದು ಮಣೆ ಆಗಲಿ
ಒಂದು ಚಾಪೆ ಆಗಲಿ ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ಒಂದು ಸ್ತೋತ್ರವನ್ನು ಹೇಳಿಕೊಳ್ಳಬೇಕು. ಪಿಪ್ಪಲಾದ ಪ್ರೋಕ್ತ ಶನಿ ಸ್ತೋತ್ರ. ಪಿಪ್ಪಲಾದ ಶನಿದೇವರ ಮಹಾಭಕ್ತ. ಆ ಪಿಪ್ಪಲಾದ ರಚನೆ ಮಾಡಿರ್ತಕ್ಕಂಥ ಸ್ತೋತ್ರ ಇದು. ಆ ಪಿಪ್ಪಲಾದನಿಗೆ ಶನಿದೇವರು ಪ್ರತ್ಯಕ್ಷನಾಗಿ ಒಂದು ವರವನ್ನು ಕೊಟ್ಟಿದ್ದಾನೆ. ಶನಿತ್ರಯೋದಶಿ ದಿವಸ ನೀನು ರಚನೆ ಮಾಡಿರ್ತಕ್ಕಂಥ ಈ ಸ್ತೋತ್ರವನ್ನು ಯಾರಾದರೆ ಪಾರಾಯಣೆ ಮಾಡುತ್ತಾರೋ ಅವರನ್ನು ನಾನು ಏನೂ ಮಾಡುವುದಿಲ್ಲ, ಅವರಿಗೆ ನಾನು ಆಶೀರ್ವಾದ ಮಾಡ್ತೀನಿ, ನನ್ನ ಪರಿಪೂರ್ಣ ಅನುಗ್ರಹ ಅವ್ರಿಗೆ ಸಿಗುತ್ತೆ. ನೋಡಿ, ನಾವು ಶನಿದೋಷ ನಿವಾರಣೆಗೋಸ್ಕರ ಎಷ್ಟೋ ಲಕ್ಷಗಳು ಸಾವಿರಗಳನ್ನು ಖರ್ಚು ಮಾಡೋಷ್ಟಿಲ್ಲ. ಈ ಸ್ತೋತ್ರವನ್ನು ಹೇಳಿಕೊಂಡು ಶನಿದೇವರಿಗೆ ನಮಸ್ಕಾರ ಮಾಡಿದರೆ ನಮ್ಮ ಎಲ್ಲ ಶನಿದೋಷಗಳು ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು ರೆಮಿಡಿ ಇದೆ, ಅದನ್ನು ಸಹ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲು ಈ ಸ್ತೋತ್ರವನ್ನು ನಾವು ಈಗ ನೋಡೋಣ. ಪಿಪ್ಪಲಾದ ಪ್ರೋಕ್ತ ಶನಿ ಸ್ತೋತ್ರ. ಕೋಣಸ್ಥಃ ಪಿಂಗಲೋ ಬಭ್ರುಹೋ ಕೃಷ್ಣೋ ರೌದ್ರಾಂತಕೋ ಯಮಃ ಶೌರಃ ಶನೈಶ್ಚರೋ ಮಂದಃ ಪಿಪ್ಪಲಾದೇನ ಸಂಸ್ತುತಃ. ನಮಸ್ತೆ ಕೋಣ ಸಂಸ್ಥಾಯ ಪಿಂಗಳಾಯ ನಮೋಸ್ತುತೆ. ನಮಸ್ತೆ ಭಭ್ರುರೂಪಾಯ ಕೃಷ್ಣಾಯ ಚ ನಮೋಸ್ತುತೆ. ನಮಸ್ತೆ ರೌದ್ರದೇಹಾಯ ನಮಸ್ತೆ ಚಾಂತಕಾಯ ಚ. ನಮಸ್ತೆ ಯಮ ಸಂಜ್ಞಾಯ ನಮಸ್ತೆ ಸೌರಯೇ ವಿಭೋ. ನಮಸ್ತೆ ಮಂದ ಸಂಜ್ಞಾಯ ಶನೈಶ್ಚರ ನಮೋಸ್ತುತೆ. ಪ್ರಸಾದಂ ಕುರು ದೇವೇಶ ದೀನಸ್ಯ ಪ್ರಣತಸ್ಯ ಚ. ಓಂ ಶಂ ಶನಶ್ಚರಾಯ ನಮಃ. ಇದು ಮಹಾಶಕ್ತಿವಂತವಾಗಿರ್ತಕ್ಕಂಥ ಪಿಪ್ಪಲಾದ ಸ್ತೋತ್ರ. ಶನಿದೇವರಿಗೆ ಇದಕ್ಕಿಂತ ಇಷ್ಟವಾಗಿರುವಂತಹ ಸ್ತೋತ್ರ ಇನ್ನೊಂದಿಲ್ಲ. ಈ ಸ್ತೋತ್ರವನ್ನು 9 ಸಲ ಪಾರಾಯಣ ಮಾಡಬೇಕು. ತದನಂತರ ಒಂದು ಕರಿ ವಸ್ತ್ರವನ್ನು ತಗೊಂಡು, ಬ್ಲಾಕ್ ಕಲರ್ ಬಟ್ಟೆ, ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಅದರಲ್ಲಿ ಕರಿ ಎಳ್ಳನ್ನು ಹಾಕಿಕೊಂಡು ಸಣ್ಣ ಸಣ್ಣ ಮೂಟೆಗಳ ಥರ ಕಟ್ಕೋಬೇಕು. ನಾವು ಒಂದು ಮಣ್ಣಿನ ಪ್ಲೇಟು ಅಥವಾ ಒಂದು ಮಣ್ಣಿನ ದೀಪ ಬರುತ್ತಲ್ವ, ಅದನ್ನು ತಗೊಂಡು ಶನಿಶ್ಚರನ ದೇವಾಲಯಕ್ಕೆ ಹೋಗಿ ಧ್ವಜಸ್ತಂಭದ ಹತ್ರ ಇದನ್ನಿಟ್ಟು ನಾವು ಎಳ್ಳೆಣ್ಣೆಯಲ್ಲಿ ಇದನ್ನು ನೆನೆಸಿ ಒಂದು ಕರ್ಪೂರ ಬೆಳಗಿಸಿ ಅದರಲ್ಲಿ ಓಂ ಶಂ ಶನೈಶ್ಚರಾಯ ನಮಃ ಎಂದು 9 ಸಲ ಹೇಳಿಕೊಂಡು ಈ 9 ಎಳ್ಳುಂಟೆಗಳನ್ನು ಅದರಲ್ಲಿ ಹಾಕಿ ಸುಡಬೇಕು. ಆಗ ನಮ್ಮ ಎಲ್ಲ ಶನಿದೋಷಗಳು ಶನಿಪೀಡೆಗಳು ದೂರ ಆಗುತ್ತೆ. ಶನಿ ಭಗವಂತನ ಅನುಗ್ರಹ ನಮಗೆ ಸಿಗುತ್ತೆ. ಅದರ ಜೊತೆಗೆ ನಿಮ್ಗೆ ಶಕ್ತಿ ಇದ್ದರೆ ಶನಿಶ್ಚರನಿಗೆ ತೈಲಾಭಿಷೇಕವನ್ನು ಮಾಡಿಸ್ಕೊಳ್ರಿ, ಪೂಜೆ ಮಾಡಿಸ್ಕೊಂಡು ಬನ್ನಿ. ಮುಖ್ಯವಾಗಿ ಶನಿದೇವರ ದೇವಾಲಯ ನಮ್ಮ ಹತ್ರ ಇಲ್ಲ ಸ್ವಾಮಿ ಅಂದರೆ ನವಗ್ರಹಗಳ ದೇವಾಲಯ ಇರುತ್ತಲ್ವ, ಅಲ್ಲಿ ಬೇಕಾದರೂ ನೀವು ಈ ರೀತಿ ಮಾಡ್ಕೋಬೋದು. ಸೂರ್ಯದೇವನ ಹಿಂಭಾಗದಲ್ಲಿರುವಂತಹ ಗ್ರಹವೇ ಶನಿ ಗ್ರಹ. ಅಲ್ಲಿ ನೀವು ಈ ಎಳ್ಳುಂಟೆಗಳ ಬತ್ತಿಯನ್ನು ಅಂಟಿಸಬಹುದು. ಮುಖ್ಯವಾಗಿ ಬ್ರಾಹ್ಮಣರಿಗೆ ಸ್ವಯಂ ಪಾಕ ದಾನ ಮಾಡಿ. ಆ ಸ್ವಯಂ ಪಾಕದಲ್ಲಿ ಸ್ವಲ್ಪ ಎಳ್ಳು, ಒಂದು ಕಲ್ಲುಪ್ಪಿನ ಪಟ್ಟಣ ಇಟ್ಟು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಬ್ರಾಹ್ಮಣರ ಆಶೀರ್ವಾದ ತಗೊಂಡು ಹಿಂದಕ್ಕೆ ತಿರುಗಿ ನೋಡ್ದಿರ ಮನೆಗೆ ಬಂದುಬೇಡಿ. ಆಗ ಶನಿ ಭಗವಂತನ ಪರಿಪೂರ್ಣ ಅನುಗ್ರಹ ನಮಗೆ ಸಿಗುತ್ತೆ. ಶನಿದೇವರು ಎಲ್ಲ ಶನಿದೋಷಗಳನ್ನು ದೂರ ಮಾಡಿ ನಮ್ಮನ್ನು, ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬದವರನ್ನು ಸದಾ ಕಾಲ ಕಾಪಾಡುತ್ತಾನೆ. ಇದು ಪರಮ ಸತ್ಯ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.